ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಪಪ್ ಸ್ಲೀವ್ ಕಟಿಂಗ್ ನ ತೋರಿಸಿ ಅಂತ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಪಪ್ ಸ್ಲೀವ್ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದು ನೀವು ಸ್ಲೀವ್ ಶಾರ್ಟೇಜ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಶಾರ್ಟೇಜ್ ಬಂದ್ರೆ ಏನ್ ಮಾಡ್ಬೇಕು, ಹಾಗೆ ಪಪ್ ಸ್ಲೀವ್ ನ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಹೆಚ್ಚು ಲೈಕ್ ಕೊಟ್ಟಷ್ಟು ಮುಂದೆ ವಿಡಿಯೋ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಪಪ್ ಸ್ಲೀವ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಗಮನ ಕೊಟ್ಟು ನೋಡಿ ಕಲ್ತ್ಕೊಳ್ಳಿ. ಹಾಗೆ ನಾನು ಎಲ್ಲಾ ವಿಡಿಯೋದಲ್ಲೂ ತೋರಿಸ್ದಂಗೆ ಸ್ಲೀವ್ ಕಟಿಂಗ್ ಈ ತರನೇ ಫೋಲ್ಡಿಂಗ್ ಮಾಡ್ಕೊಳ್ಬೇಕು 4 ಲೇಯರ್ ಆಗಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಈಕ್ವಲ್ ಆಗಿ ಈ ತರ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಉದ್ದ ತುಂಡ ಇಡಬಾರ್ದು. ಉದ್ದ ತುಂಡ ಇತ್ತು ಅಂತಂದ್ರೆ ನಿಮ್ಗೆ ಸ್ಲೀವ್ ಕಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಫಸ್ಟೇ ಈಕ್ವಲ್ ಆಗಿ ಮಾಡ್ಕೊಂಡು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿರಿ. ಈಗ ನೀವು ಆಸ್ ಯೂಶಲ್ ನಾರ್ಮಲ್ ಸ್ಲೀವ್ ನ ಯಾವ ರೀತಿ ಕಟ್ ಮಾಡ್ತೀರಾ ಅದೇ ರೀತಿ ನೀವು ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಸ್ಲೀವ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ತರ ನಿಮ್ದು ಅಳತೆ ಬ್ಲೌಸ್ ನ ತಗೊಂಡ್ಬಿಟ್ಟು ಮೊದಲಿಗೆ ಸ್ಲೀವ್ ನ ಉದ್ದ ನೋಡ್ಕೊಳ್ಬೇಕು. ಈ ತರ ಸ್ಲೀವ್ ನ ಉದ್ದ ಬಂದು 5.5 ಇಂಚಸ್ ಇದೆ. ನಿಮ್ದು ಸ್ಲೀವ್ ನ ಉದ್ದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಮಾಮೂಲಿ ಲೈನಿಂಗ್ ಬ್ಲೌಸ್ ನ ಕಟಿಂಗ್ ಮಾಡ್ಬೇಕಾದ್ರೆ ಸ್ಲೀವ್ ನ ಉದ್ದಕ್ಕೆ ನಾವು 1 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಂತಾ ಇದ್ವಿ. ಆದ್ರೆ ನೀವು ಪಫ್ ಸ್ಲೀವ್ ಕಟಿಂಗ್ ಮಾಡ್ಬೇಕಾದ್ರೆ ಯಾವಾಗ್ಲೂ 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಪಫ್ಸ್ ನ ತಗೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡಿದಾಗ ಆಟೋಮೆಟಿಕ್ಲಿ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಂದ್ಬಿಡುತ್ತೆ ಸ್ಲೀವ್ ನ ಉದ್ದ. ಸೊ ಹಾಗಾಗಿ ನೀವು 5.5 ಇಂಚಸ್ಗೆ 1/2 ಇಂಚ್ ನ ನಾನು ಎಕ್ಸ್ಟ್ರಾ ತಗೊಳ್ತೀನಿ. ನಿಮ್ದು ಸ್ಲೀವ್ ನ ಉದ್ದ ಎಷ್ಟಿದೆ ನೋಡ್ಬಿಟ್ಟು ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 1/2 ಇಂಚ್ ಸೇರಿಸಿದ್ರೆ 6 ಇಂಚ್ ಆಗುತ್ತೆ. 6 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಳ್ತೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಬೇಕು. ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ ಮತ್ತೆ ನಿಮ್ದು ಅಳತೆ ಬ್ಲೌಸ್ ನ ತಗೊಂಡು ಸ್ಲೀವ್ ನ ರೌಂಡ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಸ್ಲೀವ್ ರೌಂಡ್ ನ ಚೆಕ್ ಮಾಡ್ಕೊಂಡ್ರೆ 6 ಇಂಚು ಬರ್ತಾ ಇದೆ. ನಿಮ್ಮ ಬ್ಲೌಸ್ ಅಳತೆಲಿ ಎಷ್ಟು ಬರ್ತಿದೆ ನೋಡ್ಬಿಟ್ಟು 6 ಇಂಚ್ ನ ಇಲ್ಲಿ ಡೌನಿಗೆ ಮಾರ್ಕ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ಕಡೆ 2 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಈಗ ಸ್ಲೀವ್ ನ ಉದ್ದಕ್ಕೆ 1/2 ಇಂಚ್ ಸೇರಿಸ್ಕೊಂಡು ಸ್ಲೀವ್ ನ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಸ್ಲೀವ್ ಲೂಸ್ ಎಷ್ಟಿದೆ ಚೆಕ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೀವು ಸ್ಲೀವ್ ನ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಸ್ಲೀವ್ ಡೌನಿಂಗ್ ನ ಯಾವ ಸೈಜ್ ಗೆ ಎಷ್ಟು ಅಂತ ನಾನು ಹಿಂದೆನೆ ತಿಳಿಸ್ಕೊಟ್ಟಿದ್ದೆ. ಆದ್ರೂ ಕೂಡ ಈ ವಿಡಿಯೋದಲ್ಲಿ ಯಾವ ಸೈಜ್ ಗೆ ಎಷ್ಟು ಸ್ಲೀವ್ ನ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಇಲ್ಲಿ 28 ರಿಂದ 30 ಸೈಜ್ ಬ್ಲೌಸ್ ಏನಾದ್ರು ಇತ್ತು ಅಂತಂದ್ರೆ 2.5 ಇಂಚಸ್ ನ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. 31 ರಿಂದ 34 ಇತ್ತು ಅಂತ ಅಂದ್ರೆ 3 ಇಂಚಸ್ಗೆ ನೀವು ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ 35 ರಿಂದ 38 ಇತ್ತು ಅಂದ್ರೆ 3/4 ಅಥವಾ 3/2 ಸ್ಲೀವ್ ಡೌನಿಂಗ್ ನ ತಗೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೀವು 39 ರಿಂದ 42 ಬ್ಲೌಸ್ ಸುತ್ತಳತೆ ಇತ್ತು ಅಂತಂದ್ರೆ 3.5 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ ಸ್ಲೀವ್ ಡೌನಿಂಗು. ಇನ್ನ ಎಕ್ಸ್ಟ್ರಾ ಸೈಜ್ 43 ರಿಂದ 50 ಸೈಜ್ ಬ್ಲೌಸ್ ಇತ್ತು ಅಂತ ಅಂದ್ರೆ 4 ಇಂಚಸ್ಗೆ ನೀವು ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈಗ ನೋಡಿ, ನಾನು 34 ಸೈಜ್ ಬ್ಲೌಸ್ ನ ಕಟ್ ಮಾಡೋದ್ರಿಂದ ಸ್ಲೀವ್ ಡೌನಿಂಗ್ ನ 3 ಇಂಚಿಗೆ ನಾನು ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಈ ತರ 3 ಇಂಚಿಗೆ ಸ್ಲೀವ್ ಡೌನಿಂಗ್ ನ ತಗೊಂಡಿದ್ದೀನಿ. ನಿಮ್ದು ಬ್ಲೌಸ್ ನ ಸುತ್ತಳತೆ ಎಷ್ಟಿದೆ ನೋಡ್ಬಿಟ್ಟು ನೀವು ಸ್ಲೀವ್ ಡೌನಿಂಗ್ ನ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ದು ಅಳತೆ ಬ್ಲೌಸ್ ನ ತಗೊಂಡು ಆರ್ಮೋಲ್ ಲೂಸು ಎಷ್ಟಿದೆ ಅಂತ ಈ ತರ ಅಳತೆನ ತಗೊಳ್ಳಿ. ಆರ್ಮೋಲ್ ಲೂಸು 8 ಇಂಚಸ್ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಆರ್ಮೋಲ್ ಲೂಸು ಎಷ್ಟಿದೆ ಅಂತ ನೋಡ್ಬಿಟ್ಟು 8 ಇಂಚಸ್ ನ ನೀವು ಈ ಕಡೆಯಿಂದ ಈ ತರ ಕ್ರಾಸ್ ಆಗಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ ಸ್ಲೀವ್ ನ ಉದ್ದದ್ದು ಲೈನ್ ಹಾಕೊಂಡು ಅಲ್ಲಿಂದ ಈ ಕಡೆ 8 ಇಂಚಸ್ಗೆ ಎಷ್ಟು ಬರುತ್ತೆ ನೋಡ್ಬಿಟ್ಟು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, 8 ಇಂಚು ಇಲ್ಲಿಗೆ ಮಾರ್ಕಿಂಗ್ ಬಂದಿದೆ. ಅದಾದ್ಮೇಲೆ ಆರ್ಮೋಲ್ ಮಾರ್ಕಿಂಗ್ ಇಂದ 2 ಇಂಚು ನೀವು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ಬಟ್ಟೆ ಶಾರ್ಟೇಜ್ ಇದೆ. ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ನನ್ಗಿಲ್ಲಿ ಇನ್ನು 1.5 ಇಂಚಸ್ ಅಷ್ಟು ಬಟ್ಟೆ ಕಡಿಮೆ ಇದೆ. ಈಗ ತುಂಬಾ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಿದ್ರಲ್ಲ ಸ್ಲೀವ್ ಶಾರ್ಟೇಜ್ ಬಂದ್ರೆ ಏನ್ ಮಾಡ್ಬೇಕು ಅಂತ. ಸೊ ಈಗ ಈ ಸ್ಲೀವ್ ಕಟಿಂಗ್ ತೋರಿಸಿದಾದ್ಮೇಲೆ ಸ್ಲೀವ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಬಟ್ಟೆನ ಯಾವ ರೀತಿ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಈಗ ಸದ್ಯಕ್ಕೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ಇದೇ ರೀತಿ ತೋರಿಸ್ತೀನಿ. ಈಗ ಸ್ಲೀವ್ ಆರ್ಮೋಲ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಮಾರ್ಕಿಂಗ್ ಮಾಡ್ಕೊಂಡಾಗ 2 ಇಂಚಿಗೆ ನನಗೆ ಇನ್ನೂ 1.5 ಬಟ್ಟೆ ಶಾರ್ಟೇಜ್ ಇದೆ. ಸೊ ಹಾಗಾಗಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಾನು ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತೀನಿ. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ಸ್ಲೀವ್ ಶೇಪ್ ತೆಗೆಯೋದಕ್ಕೆ 1.5 ಇಂಚಸ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ನೀವು ಸ್ಲೀವ್ ಶೇಪ್ ನ ತಕ್ಕೊಳ್ಬೇಕು. ಸ್ಲೀವ್ ಶೇಪ್ ತೆಗೆಯೋದಕ್ಕೆ ಇಲ್ಲಿಂದ ಹಿಂಗ್ ಡೌನ್ ಬಂದ್ಬಿಟ್ಟು ಸ್ವಲ್ಪನೇ ಹಿಂಗೆ ಸ್ಲೀವ್ ಆರ್ಮೋಲ್ಗೆ ಸೇರಿಸ್ಕೊಳ್ಬೇಕು. ಈ ತರ ಈ ರೀತಿ ಶೇಪ್ ನ ತಕೊಂಡಿದ್ದಾದ್ಮೇಲೆ ಇದು ಸ್ಲೀವ್ ನ ಬ್ಯಾಕ್ ಶೇಪ್ ತಕೊಂಡಿದೀವಿ. ಈಗ ಇಲ್ಲಿ ಫ್ರಂಟ್ ಶೇಪ್ ನ ಇಲ್ಲಿ ಯಾವತ್ತು ಪಫ್ ಸ್ಲೀವ್ ಕಟ್ ಮಾಡ್ಬೇಕಾದ್ರೆ ತೆಗಿಬಾರ್ದು. ಪಫ್ ಶೇಪ್ ನ
ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇಲ್ಲಿ ಫ್ರಂಟ್ ಅನ್ನೋದನ್ನ ತಕೊಳ್ಬೇಕಾಗುತ್ತೆ. ಈಗ ಪಪ್ ಶೇಪ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಇಲ್ಲಿಂದ ನೀವು ಪಪ್ಸ್ ಏನಾದ್ರು ನಿಮ್ಗೆ ಕಡಿಮೆ ಬೇಕು ಅಂತಂದ್ರೆ 2 ಇಂಚಸ್ಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಮೀಡಿಯಂ ಬೇಕು ಅಂದ್ರೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಬೇಕಂದ್ರೆ 3 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಪಪ್ ಶೇಪ್ ನ ತಕ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಕಡಿಮೆ ಬೇಕು ಅಂದ್ರೆ 2 ಇಂಚ್ ಮಾರ್ಕಿಂಗ್ ಮಾಡ್ಕೊಳ್ಳಿ, ಮೀಡಿಯಂ ಬೇಕು ಅಂದ್ರೆ 2.5, ಜಾಸ್ತಿ ಬೇಕಂದ್ರೆ 3 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈಗ ನಾನು ಮೀಡಿಯಂ ಸೈಜ್ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. 2.5 ಇಂಚಸ್ಗೆ ಇಲ್ಲಿ ಒಂದು ಮಾರ್ಕ್ ನ ಮಾಡ್ಕೊಳ್ತೀನಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಶೇಪ್ ತೆಗೆಯೋದಕ್ಕೆ ಏನು 1.5 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ಲ, ಅದೇ 1.5 ಇಂಚಸ್ ನ ಇಲ್ಲೂ ಕೂಡ ಮಾರ್ಕಿಂಗ್ ಮಾಡ್ಕೊಳ್ಬೇಕು ನಾವು. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಪಪ್ ಶೇಪ್ ನ ನೀವು ತಕ್ಕೊಳ್ಬೇಕಾಗುತ್ತೆ. ಈಗ ಇಲ್ಲಿಂದ ಪಪ್ ಶೇಪ್ ನ ತಕ್ಕೊಳ್ಳೋಣ. ಈ ರೀತಿ ಇದರ ಪಪ್ ಶೇಪ್ ನ ತಕ್ಕೊಂಡಿದ್ದಾದ್ಮೇಲೆ ಫ್ರಂಟ್ ಶೇಪ್ ನ ತಕ್ಕೊಳ್ಳೋದಕ್ಕೋಸ್ಕರ ನೀವು ಇಲ್ಲಿಂದ 1/4 ಇಂಚು ಅಥವಾ 1.5 ಇಂಚಸ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಇಲ್ಲಿಂದ ನೀವು ಇಲ್ಲಿಗೆ ಫ್ರಂಟ್ ಶೇಪ್ ಅನ್ನೋದನ್ನ ತಕ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು 1/2 ಇಂಚು ಏನು ನಾವು ಮಾರ್ಕಿಂಗ್ ಮಾಡ್ಕೊಂಡು ಫ್ರಂಟ್ ಮತ್ತೆ ಬ್ಯಾಕ್ ಶೇಪ್ ನ ತಕ್ಕೊಳ್ತಿದ್ವಿ, ಅದೇ ತರ ಇಲ್ಲಿಗೆ 1/2 ಇಂಚ್ ನ ಮಾರ್ಕಿಂಗ್ ಮಾಡ್ಕೊಂಡಿರಿ. ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಂದ ಈ ತರ ಶೇಪ್ ತಕೊಂಡು ಇದಕ್ಕೆ ಕೂಡ್ಸ್ಕೊಳ್ಬೇಕು ನೀವು. ಈಗ ಇಲ್ಲಿ ಫ್ರಂಟ್ ಶೇಪ್ ನ ಕೂಡ ತಕ್ಕೊಂಡ್ಬಿಡೋಣ. ನೋಡಿ ಫ್ರಂಟ್ ಶೇಪ್ ಅನ್ನೋದು ತೆಗ್ದಿದ್ದಾಯ್ತು. ನೋಡಿ ಪಪ್ ಸ್ಲೀವ್ ಮಾರ್ಕಿಂಗ್ ಅನ್ನೋದು ಇಷ್ಟೇ, ತುಂಬಾ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಮೊದಲಿಗೆ ನಾವು ಆಸ್ ಯೂಶುವಲ್ ಯಾವ ತರ ಲೈನಿಂಗ್ ಬ್ಲೌಸ್ಗೆ ನಾವು ತಗೊಂತೀವಿ ಮೆಜರ್ಮೆಂಟ್, ಅದೇ ತರ ಇಲ್ಲಿ ಸ್ಲೀವ್ ನ ಉದ್ದ ತಗೊಳ್ಬೇಕಾಗುತ್ತೆ. ಸ್ಲೀವ್ ನ ಉದ್ದಕ್ಕೆ 1/2 ಇಂಚ್ ನ ಸೇರಿಸ್ಕೊಳ್ಬೇಕು. ಇಲ್ಲಿ ಸ್ಲೀವ್ ನ ಸುತ್ತಳತೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಅದಾದ್ಮೇಲೆ ನೀವು ಸ್ಲೀವ್ ಡೌನಿಂಗ್ ಅನ್ನೋದ ಯಾವ ಸೈಜ್ಗೆ ಎಷ್ಟೆಷ್ಟು ತಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟೆ, ಅಷ್ಟೇ ನೀವು ತಕೊಳ್ಬೇಕಾಗುತ್ತೆ ಸ್ಲೀವ್ ಡೌನಿಂಗ್ ನ. ಮತ್ತೆ ನೀವು ಇಲ್ಲಿ ಸ್ಲೀವ್ ನ ಶೇಪ್ಗೋಸ್ಕರ 1.5 ಇಂಚಸ್ಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಂಡು ಫಸ್ಟ್ ಇಲ್ಲೊಂದು ಶೇಪ್ ನ ತಕೊಂಡ್ ಬಿಡ್ಬೇಕು. ಇಲ್ಲಿ ಆರ್ಮಲ್ ಲೂಸ್ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರ ಅಲ್ಲಿವರೆಗೂ ಶೇಪ್ ನ ತಕೊಳ್ಬೇಕು. ಅದಾದ್ಮೇಲೆ ನೀವು ಇದು ಬ್ಯಾಕ್ ಶೇಪ್ ಆಗಿರುತ್ತೆ, ಫ್ರಂಟ್ ಶೇಪ್ ನ ನೀವು ಇಲ್ಲಿ ತಕೊಳ್ಬಾರ್ದು. ಪಪ್ ಸ್ಲೀವ್ ಗೆ ಯಾವಾಗಾದ್ರೂ ಕೂಡ ಪಪ್ಸ್ ಶೇಪ್ ಏನ ತಕೊಂಡಿರ್ತೀವಲ್ಲ, ಅದಾದ್ಮೇಲೆ ನೀವು ಫ್ರಂಟ್ ಶೇಪ್ ನ ತಕೊಳ್ಬೇಕಾಗುತ್ತೆ. ಇಷ್ಟೇ ನೋಡಿ ಪಪ್ ಸ್ಲೀವ್ ಕಟಿಂಗ್ ಅನ್ನೋದು ತುಂಬಾ ಈಸಿ ಇರುತ್ತೆ. ಈಗ ಕಟಿಂಗ್ ನ ಮಾಡ್ಕೊಳ್ಳೋಣ. ಈಗ ಫಸ್ಟ್ ನೀವು ಈ ಶೇಪ್ ನ ಕಟಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ಯಾವ್ದು ಮಾಡ್ಕೊಳಕ್ ಹೋಗ್ಬಿಡಿ, ಫಸ್ಟ್ ಗೆ ನೀವು ಈ ಶೇಪ್ ಏನಿರುತ್ತೆ ಅದನ್ನ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಫಸ್ಟ್ ಶೇಪ್ ಅನ್ನೋದನ್ನ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಇಲ್ಲಿ ಒಂದು ನ್ಯಾಚ್ ನ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಪಫ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ರಲ್ಲ, ಇಲ್ಲೊಂದು ನ್ಯಾಚ್ ನ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ನ ಹಾಕೊಳ್ಳಿ. ಈ ತರ ನ್ಯಾಚ್ ಹೊಡ್ಕೊಂಡಿದ್ದಾದ್ಮೇಲೆ ಹಿಂಗ್ ತೆಗೆದ್ಬಿಟ್ಟು ಈ ಫ್ರಂಟ್ ಶೇಪ್ ನ ಕಟಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ಇದೆಯಲ್ಲ ಇದನ್ನ ಕಟಿಂಗ್ ಮಾಡ್ಕೊಳ್ಬೇಕು. ಇದ್ಯಾಕೆ ಅಂತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇದೇ ರೀತಿ ಪಫ್ ಸ್ಲೀವ್ ಅನ್ನೋದು ಮಾರ್ಕಿಂಗ್ ಇರುತ್ತೆ. ಈಗ ಈ ಶೇಪ್ ನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದು ಕೂಡ ಐಬ್ರೋ ಶೇಪ್ ಅಲ್ಲೇ ಬಂದಿದೆ. ಈ ತರ ಬಂದ್ರೆ ನಿಮ್ಗೆ ಕಟಿಂಗ್ ಅನ್ನೋದು ಚೆನ್ನಾಗಿ ಬಂದಿರುತ್ತೆ. ಪಫ್ ಸ್ಲೀವ್ ಕಟಿಂಗು ಇಷ್ಟೇ ನೋಡಿ, ತುಂಬಾ ಈಸಿ ಆಗಿರುತ್ತೆ. ಹಾಗೆ ಇದರಲ್ಲಿ ಬಟ್ಟೆ ಕೂಡ ಶಾರ್ಟೇಜ್ ಇದೆ, ನಾನು ತೋರಿಸಿದೀನಿ. ಶಾರ್ಟೇಜ್ ಬಂದ್ರೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡೋದು ಅನ್ನೋದನ್ನ, ಸ್ಟಿಚಿಂಗ್ ಕೂಡ ಬಟ್ಟೆನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.